ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಧನತ್ರಯೋದಶಿ ಈ ದಿನ ಇದೆ. ಹಾಗೆ ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ ಪೂಜೆಗಳನ್ನೆಲ್ಲ ಮಾಡ್ಕೊಳ್ತೀರಿ. ನಾನು ಹೇಳ್ತಾ ಇದ್ದೆ, ಕುಬೇರ ಪೂಜೆಗಳನ್ನು ನೀವು ಮಾಡಿಕೊಂಡ್ರೆ ಇಂಥ ಸಮಯದಲ್ಲಿ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ. ಆ ಕುಬೇರ ಪೂಜೆ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಇದಕ್ಕೆ ಧನತ್ರಯೋದಶಿ ಏನೋ ಮುಗಿದು ಬಿಟ್ಟಿದೆ, ನಾವು ಇನ್ನು ಮತ್ತೆ ಯಾವಾಗ ಶುರು ಮಾಡೋದು, ಯಾವಾಗ ಪ್ರಾರಂಭ ಮಾಡೋದು, ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದೇ ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ಅಂಥವ್ರಿಗಾಗಿ ಇವತ್ತಿನ ವಿಡಿಯೋ ಇರುತ್ತೆ. ಇವತ್ತಿನ ಕುಬೇರ ಪೂಜೆ ಏನಿದೆಯಲ್ಲ, ನಾನು ಈ ಪೂಜೆ ಏನು ತೋರಿಸ್ತಾ ಇದ್ದೀನಲ್ಲ ನಾನಿವತ್ತು, ಇದನ್ನು ನೀವು ಒಂದು ಗುರುವಾರದಿಂದ ಆರಂಭ ಮಾಡ್ಕೊಳ್ಬೋದು, ಅಥವಾ ಇವತ್ತಿನಿಂದ ಮಾಡ್ಕೊಳ್ಬೋದಾಗಿತ್ತು, ಅಥವಾ ನಾಳೆ ವರಮಹಾಲಕ್ಷ್ಮಿಯ ಪೂಜೆ ಇದೆ, ಧನಲಕ್ಷ್ಮಿ ಪೂಜೆ. ಈ ಧನಲಕ್ಷ್ಮಿ ಪೂಜೆ ದಿನವೂ ಕೂಡ ನೀವು ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಧನಲಕ್ಷ್ಮಿ ಅಮಾವಾಸ್ಯೆ ಕಳೆಯೋದ್ರ ಒಳಗಡೆ ಇದನ್ನು ಯಾವಾಗ ಬೇಕಾದರೂ ಪ್ರಾರಂಭ ಮಾಡಬಹುದು, ಆದರೆ ಸಂಜೆಯ ನಂತರ. ಹಾಗೆ ಇವತ್ತೇನಾದರೂ ನೀವು ಧನತ್ರಯೋದಶಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಕುಬೇರ ವ್ರತಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ನನಗೆ ಬಹಳಷ್ಟು ಅತ್ಯದ್ಭುತವಾದಂತಹ ರಿಸಲ್ಟ್ ಕೊಟ್ಟಂತಹ ಕುಬೇರ ಪೂಜೆ ಇದು. ನಾನು ಈ ಕುಬೇರ ಪೂಜೆ 8 ವರ್ಷಗಳ ಹಿಂದೆ ಮಾಡ್ತಾ ಇದ್ದೆ. ಏನು ಮೊದಲನೇ ಬಾರಿ ಕುಬೇರ ಪೂಜೆ ನಾನು ಮಾಡಿದ್ನಲ್ವಾ, ಆ ಕುಬೇರ ಪೂಜೆ ಮಾಡಿದಾಗ ನಾನು ಒಂದು ಮಧ್ಯದಲ್ಲೇ ನನಗೆ ಒಂದು ಕೆಲಸ ಬರುವಂಥದ್ದಾಯಿತು. ಅಚಾನಕ್ಕಾಗಿ ಆ ಕೆಲಸಕ್ಕೆ ನಾನು ಚೆನ್ನೈಗೆ ಹೋಗಬೇಕಾಯಿತು. ನನಗೆ ಗೊತ್ತಿಲ್ಲ, ಈ ಕುಬೇರ ವ್ರತ ನಿಲ್ಲಿಸ್ಬಿಟ್ಟಿದ್ದೆ ನಾನು ಅಲ್ಲಿ. ಯಾಕೆಂದರೆ ಮುಖ್ಯವಾದ ಕಾರಣ, ನಾನು ಚೆನ್ನೈಗೆ ಹೋಗಬೇಕಾಗಿದ್ದ ಕಾರಣ ಈ ಕುಬೇರ ಪೂಜೆನ ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದೆ, ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ. ಬಟ್ ಆದರೆ ನಾನು ಹೋಗಿ ತಲುಪಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೂಲ ಕುಬೇರನ ಏನಿದೆ ಸ್ಥಾನ ಏನಿದೆ ಅಲ್ಲಿ ಹೋಗಿ ತಲುಪಿದ್ದೆ. ಈ ಕುಬೇರ ಐಡಲ್ಸ್ಗಳೆಲ್ಲ ಏನಿದೆಯಲ್ಲ ಅಲ್ಲಿಂದನೇ ಕೊಟ್ಟಿದ್ದು. ಹಾಗೆ ಕುಬೇರನಿಗೆ ಹಸಿರು ಕುಂಕುಮ ಬಹಳಷ್ಟು ಶ್ರೇಷ್ಠ. ಈ ಹಸಿರು ಕುಂಕುಮ ಹಚ್ಚೋದ್ರಿಂದನೂ ಕೂಡ ನಿಮಗೆ ಬಹಳಷ್ಟು ನಿಮ್ಮ ಫೇಸು ಕೂಡ ಚೆನ್ನಾಗಾಗ್ತಾ ಬರುತ್ತೆ. ಹಾಗೆ ಹಸಿರು ಕುಂಕುಮ ಏನಿದೆಯಲ್ಲ, ನಿಮ್ಗೆ ಎಷ್ಟೇ ಸಿಟ್ಟು, ಹಠ, ಕೋಪ ಇರಲಿ, ಅದನ್ನೆಲ್ಲ ತಾಳ್ಮೆಗೆ ತಂದು ಹಣನ ಅಟ್ರ್ಯಾಕ್ಟ್ ಮಾಡುತ್ತೆ. ನೀವು ಹಸಿರು ಕುಂಕುಮ ಇಟ್ಟಷ್ಟು, ಅಥವಾ ಹಸಿರು ಕುಂಕುಮ ಬೇರೆಯವ್ರಿಗೆ ಕೊಟ್ಟಷ್ಟು ಕೂಡ ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ, ಅಬಂಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಈ ಕುಬೇರ ವ್ರತನ ಆದಮೇಲೆ, ನನ್ನ ವ್ರತಗಳು ಮುಗಿದ ಮೇಲೆ 1 ವರ್ಷ ಆದ ನಂತರ, ಒಳ್ಳೆಯ ಫಲ ಕೊಟ್ಟ ನಂತರ ಏನಿದೆಯಲ್ಲ, ನಾನು ಕೆಲವರಿಗೆ ಅಂದರೆ ಅವರಿಗೆ ಬಹಳಷ್ಟು ಕಷ್ಟ ಇರುವಂಥವರಿಗೆ ನಾನು ಹೇಳಿದ್ದೆ ಈ ಕುಬೇರ ಪೂಜೆ ಮಾಡೋದು ಹೇಗೆ ಅಂತ ಹೇಳಿ. ಅವರ ಮಗಳಿಗೆ ಮದುವೆ ಆಗಿರಲಿಲ್ಲ. ಆ ಮದುವೆ ವಿಚಾರವಾಗಿಯೇ ಈ ವ್ರತನ ಮಾಡಿದ್ಲು ಆಕೆ. ನಾನು ನನಗೆ ಗೊತ್ತಿರುವಂತಹ ಬಹಳಷ್ಟು ಪರಿಚಯ ಇರುವಂತಹ ಒಬ್ಬರು ಆಂಟಿಗೆ ಹೇಳಿದ್ದೆ ನಾನು, ಮಗಳ ಮದುವೆ ವಿಚಾರವಾಗಿ ಇದನ್ನು ಮಾಡ್ಕೊಂಡಿದ್ರು. ಈ ವ್ರತನ 48 ದಿನ ಮಾಡಬೇಕು. 48 ದಿನ ಮುಗಿಯೋದ್ರೊಳಗಡೆ ಆಕೆಗೆ ಮದುವೆ ಫಿಕ್ಸ್ ಆಗತ್ತೆ. ಈ ಕುಬೇರ ಪೂಜೆ ಮಾಡಿ 1 ತಿಂಗಳ ಒಳಗಡೆ ಅವಳಿಗೆ ಮದುವೆನೂ ಆಗತ್ತೆ. ತುಂಬ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾಗೆ ಹಣದ ವಿಚಾರವಾಗಿ ಕೆಲವರಿಗೆ ಯಾರೆಲ್ಲ ಲ್ಯಾಟ್ರಿ, ನಾನು ಈ ಕುಬೇರ ವ್ರತ ಮಾಡಿರೋರನ್ನ ನಾನು ನೋಡಿರೋದು. ಆ ರಿವ್ಯೂ ಹೆಂಗಿದೆ ಅಂತ ಹೇಳಿದ್ರೆ, ಕುಬೇರ ವ್ರತಗಳನ್ನು ಮಾಡೋದಂತೆ ಒಬ್ಬಾಕೆ ಮಾಡೋಳಂತೆ, ಲ್ಯಾಟ್ರಿ ತಗೊಳ್ಳೋಳಂತೆ. ವ್ರತ ಮಾಡೋದು, ಲ್ಯಾಟ್ರಿ ತಗೊಳ್ಳೋದು, ಇದೇ ರೀತಿ ಮಾಡಿ 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 9 ಬಾರಿ ಆಕೆಗೆ ಲ್ಯಾಟ್ರಿ ಹೊಡೆದಿದೆ. ಅಂದರೆ ಎಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ ಮನಿ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಅಪ್ಪ, ಹೆಂಗಿಂದನಾದರೂ ನಮಗೆ ಹಣ ಬರಬೇಕು, ಹಣದ ವಿಚಾರವಾಗಿ ಎಲ್ಲಿಂದನಾದರೂ ಅದು ಫ್ಲೋ ಆಗ್ತಾ ಹೋಗುತ್ತೆ. ನಾವು ಲಕ್ಷ್ಮಿಗೆ ಡೈರೆಕ್ಟಾಗಿ ಕೇಳೋದಕ್ಕಿಂತ ಮುಂಚೆ ಮ್ಯಾನೇಜರ್ ಇವರು ಕುಬೇರ, ಇವ್ರ ಹತ್ರ ನಾವು ಪರ್ಮಿಷನ್ ತೊಗೊಂಡು ಹೋಗಬೇಕು. ಇವರು ಚಂದ್ರಲೇಖನ ಒಟ್ಟಿಗೆ, ಅಂದರೆ ಕುಬೇರನ ಹೆಂಡತಿ ಏನಿದೆಯಲ್ಲ, ಚಂದ್ರಲೇಖನ ಒಟ್ಟಿಗೆ ಕೂತಿರುವಂತಹ ಐಡಲ್ಲೇ ಇಡಬೇಕಾಗತ್ತೆ. ಕೆಲವರು ಬುದ್ಧಗಳನ್ನು ಇಡ್ತೀರಿ, ನೀವೇ ತಂದಿಡ್ತೀರಿ, ಇಲ್ಲ, ಯಾರಾದರೂ ಒಬ್ರು ಕೊಡಬೇಕು ನಿಮಗೆ. ಇದೇ ರೀತಿಯೇ ಇರಬೇಕು, ಯಾರಾದರೂ ಒಬ್ರು ಕೊಡಿಸ್ಬೇಕು. ಕೊಡಿಸಿದಾಗ ಅದು ನೀವು ವ್ರತ ಮಾಡಿದಾಗಿದೆಯಲ್ಲ, ಬಹಳಷ್ಟು ಬೇಗ ವರ್ಕ್ ಆಗತ್ತೆ. ಓಕೆ, ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಈ ವ್ರತ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಇಲ್ಲಿ ಡಿಸ್ಪ್ಲೇಯಲ್ಲಿ ನಿಮಗೆ ಒಂದು ಯಂತ್ರನ ತೋರಿಸ್ತೀನಿ. ಆ ಯಂತ್ರನ ಅದೇ ರೀತಿಯಲ್ಲಿ ಗಂಧದಲ್ಲಿ ಕಲಸಿ ನೀವು ಈ ಒಂದು ಮಣೆಯ ರೀತಿಯಲ್ಲಿ ಇಟ್ಟು
ಆ ಯಂತ್ರನ ನೀವು ಇದೇ ಬೆರಳಿನಲ್ಲಿ ಬರಿಬೇಕಾಗತ್ತೆ. ಓಕೆ, ಈ ಬೆರಳಲ್ಲಿ ನೀವು ಏನಿದೆಯಲ್ಲ ಈ ಒಂದು ಮಂಡಲ ಹಾಕಿ, ನಾನು ಏನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಆ ಮಂಡಲನ ಹಾಕಿ 3 ದಿಕ್ಕಲ್ಲಿ ಶ್ರೀ ಅಂತ ಹೇಳಿ ಬರಿಬೇಕಾಗತ್ತೆ. ನಿಮ್ಗೆ ಯಾವ ಥರ ಬರಿಬೇಕು, ಶ್ರೀ ಕನ್ನಡದಲ್ಲಿ ಬರಿತೀರೋ, ಹಿಂದಿಯಲ್ಲಿ ಬರಿತೀರೋ, ಅದು ನಿಮ್ಮ ಸಂಸ್ಕೃತದಲ್ಲಿ ಬರಿತೀರೋ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಇಲ್ಲಿ ಬರೋದಲ್ವಾ, ಬರೆದ ನಂತರದಲ್ಲಿ ಆ ನಂಬರ್ಗಳ ಮೇಲೆ ಏನಿದೆಯಲ್ಲ ಅರಿಶಿನ ಕುಂಕುಮನ ಹಾಕ್ತಾ ಬರಬೇಕಾಗತ್ತೆ. ಆವಾಗೆಲ್ಲರೂ, ಇವಾಗ ನಾನು ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರ ಡಿಸ್ಪ್ಲೇಲ್ಲೂ ಹಾಕ್ತೀನಿ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮೇ ದೇಹಿ ದಾಪಯ ಸ್ವಾಹ. ಈ ರೀತಿ ನೀವು ಹೇಳ್ಕೊಳ್ತಾನಾದ್ರೂ ಒಂದೊಂದು ಯಂತ್ರಕ್ಕೂ ಒಂದೊಂದು ನಂಬರ್ಗಳಿಗೂ ಕೂಡ ನೀವು ಅರಿಶಿನ ಕುಂಕುಮನ ಹಾಕ್ತಾ ಬರಬಹುದು. ಅಥವಾ ಇಲ್ಲಮ್ಮ ನನಗೆ ಆ ರೀತಿ ಅಷ್ಟೊಂದೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಓಂ ಶ್ರೀ ಕುಬೇರಾಯ ನಮಃ, ಓಂ ಶ್ರೀ ಕುಬೇರಾಯ ನಮಃ, ಓಂ ಶ್ರೀ ಕುಬೇರಾಯ ನಮಃ ಅನ್ನುವಂತಹ ಮಂತ್ರ ಹೇಳಿಕೊಂಡು ಅಷ್ಟಕ್ಕೂ ಕೂಡ ಅರಿಶಿನ ಕುಂಕುಮ ಹಾಕಬೇಕಾಗತ್ತೆ. ಆದ ನಂತರದಲ್ಲಿ 5 ರೂಪಾಯಿಯ ಕಾಯಿನೇ ಆಗಬೇಕಾಗತ್ತೆ. 9 ಕಾಯಿನ್ಗಳು, 5 ರೂಪಾಯಿಯ 9 ಕಾಯಿನ್ಗಳು ಏನಿದೆಯಲ್ಲ, ಆ್ಯಕ್ಚುಲಾಗಿ ಇದು ನಾವು ಪ್ರತಿ ವರ್ಷ ಪೂಜೆಗೆ ಇಡುವಂಥದ್ದು. ಇವತ್ತು ತೆಗೆದಿರೋದ್ರಿಂದ ಕಲೆ ಥರ ಆಗಿದೆ. ಓಕೆನಾ, ಎಲ್ಲ ನೀವು ಏನು ಹಿತ್ತಾಳೆಯ ಕಾಯಿನ್ಸ್ ಏನಿದೆಯಲ್ಲ ಅದೇ ಕಾಯಿನ್ಸ್ಗಳನ್ನು ನೀವು ತರಬೇಕಾಗತ್ತೆ. 9 ಕಾಯಿನ್ಗಳನ್ನು ನೀವು 5 ರೂಪಾಯಿ ನಾಣ್ಯನೇ ಆಗಿರಬೇಕು, ಅದ್ರ ಮೇಲೆ ಇಡಬೇಕಾಗತ್ತೆ. ಒಂದೊಂದ್ರ ಮೇಲೂ ಕೂಡ ಇಡಬೇಕಾಗತ್ತೆ. ಓಕೆ, ಅದಾದ ನಂತರ ಅದ್ರ ಮೇಲೂ ಕೂಡ ಅರಿಶಿನ ಕುಂಕುಮ ಹಾಕಬೇಕಾಗತ್ತೆ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮೇ ದೇಹಿದಾಪಯ ಸ್ವಾಹ ಅಂತ ಹೇಳಿ ನೀವು ಅರಿಶಿನ ಕುಂಕುಮಗಳನ್ನು ಹಾಕ್ಬೋದು. ನಂತರದಲ್ಲಿ ಕೆಂಪು ಹೂವನ್ನೇ ಇಡಬೇಕಾಗತ್ತೆ. 9 ಏನು ನೀವು ನಂಬರ್ಗಳನ್ನು ಬರೆದಿರ್ತೀರಿ, 9 ಬಾಕ್ಸ್ ಒಳಗಡೆ ನಂಬರ್ ಇರುತ್ತೆ, ಆ ಯಂತ್ರದ ಒಳಗಡೆ 9 ಹೂಗಳು ಏನಿದೆ ಕೆಂಪು ಹೂಗಳನ್ನೇ ಇಡಬೇಕು. ಓಕೆ, ಕುಬೇರನ ವಿಗ್ರಹ ಇಟ್ಟರೂ ಆಯಿತು, ಅಥವಾ ಕುಬೇರನ ಫೋಟೋ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಕುಬೇರನ ಫೋಟೋ ತಂದಾದರೂ ಆಯಿತು, ಅಥವಾ ಯಾರ ಕೈಯಿಂದನಾದರೂ ತರಿಸ್ಕೊಳ್ಳಿ. ನೀವು ಅವ್ರಿಗೆ ಅಮೌಂಟ್ ಆಮೇಲೆ ಕೊಟ್ಟರು ಆಯಿತು, ಅಥವಾ ಯಾವುದಾದ್ರೂ ರೂಪಕ್ಕೆ ಅವ್ರಿಗೆ ಕೊಟ್ಟರು ಆಯಿತು, ಅವರಿಂದ ನೀವು ಎಕ್ಸ್ಚೇಂಜ್ ಆಗತ್ತೆ. ಈ ಐಡಲ್ ಇಟ್ಟರು ಆಯಿತು ಅಥವಾ ಫೋಟೋ ಇಟ್ಟರು ಆಯಿತು. ಆ ನಂತರದಲ್ಲಿ ನೀವು ಮೊದಲನೆಯದಾಗಿ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆ ಮಾಡಬೇಕಾಗತ್ತೆ. ಗರಿಕೆ ಹುಲ್ಲಿಟ್ಟರೆ ಗಣಪನಿಗೆ ಬಹಳಷ್ಟು ಶ್ರೇಷ್ಠ. ನೀವಿಟ್ಟಂಥ ಜಾಗದಲ್ಲಿ ಏನೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಆ ಏನೇ ದೋಷ ಇದ್ದರೂ ಕೂಡ ಅದನ್ನು ಕಳೆದು ವಿಘ್ನ ನಿವಾರಕನಾಗಿ ನಿಮಗೆ ಏನು ಸಲ್ಲಬೇಕು, ನಿಮ್ಮ ಪೂಜೆಗೆ ಫಲ ಏನು ಸಲ್ಲಬೇಕು ಅದನ್ನು ಕೊಡೋದಕ್ಕೆ, ಯಾವ ವಿಘ್ನ ಇದ್ರೂ ಕೂಡ ಅದನ್ನು ತೆಗೆದು ಹಾಕ್ತಾನೆ. ನಿಮ್ಮ ಬ್ಲಾಕೇಜಲ್ಲಾಗಿರ್ಬೋದು, ನಿಮ್ಮ ಆರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ದರೂ ಆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮನೆಯ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಬಿಂದಿಗೆ, ದೊಡ್ಡ ಚಂಬುಗಳನ್ನು ಇಡಬೇಡಿ, ಇಟ್ಟರು ನಿಮ್ಗೆ ಒಳ್ಳೆಯದೇ. ಬಟ್ ಆದರೆ ಒಂದು ಪುಟ್ಟ ತಂಬಿಗೆ ತಗೊಂಬನ್ನಿ. ಆ ಪುಟ್ಟ ತಂಬಿಗೆಯಲ್ಲಿ ಪೂರ್ತಿ ನೀರನ್ನು ತುಂಬಿ ಒಂದು ಹೂನ ಇಡಬೇಕಾಗತ್ತೆ. ಓಕೆ, ಆ ಹೂ ಏನಾಗುತ್ತೆ, ಈ ಬಿಂದಿಗೆ ಏನಾಗುತ್ತೆ, ನಿಮ್ಮ ಕುಲದೇವರು, ನಿಮ್ಮ ಮನೆಯ ದೇವರು, ನಿಮ್ಮ ಮನೆಯ ದೇವರು ಪ್ರಾರ್ಥನೆ ಮಾಡ್ದಲೇ ನಿಮ್ಗೆ ಯಾವ ಫಲನೂ ದೊರಕೋದಿಲ್ಲ. ಸೊ ಹಾಗಾಗಿ ಮನೆಯ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮೇಲೊಂದು ಹೂ ಇಡಬೇಕಾಗತ್ತೆ. ಸೊ ಅದನ್ನು ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ, ನನ್ನ ಈ ಪೂಜೆಗೆ ಫಲ ಬೇಗ ದೊರಕೋ ಹಾಗೆ ಮಾಡಪ್ಪ, ನಿನಗೆ ಫಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗಣಪತಿ ಪ್ರಾರ್ಥನೆ ಮಾಡಿ ತದನಂತರದಲ್ಲಿ ನಿಮ್ಮ ಮನೆಯ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕುಬೇರನ ಹತ್ರ ನೀವು ಯಾವ ರೀತಿ ಬೇಕಾದರೂ ನೀವು ನಿಮಗೆ ಬೇಕಾದ್ದನ್ನು ಕೇಳ್ಕೊಳ್ಬೋದು. ಧನ ಧಾನ್ಯ ಎಲ್ಲನೂ ಕೊಡಪ್ಪ, ಆರೋಗ್ಯ ಐಶ್ವರ್ಯ, ನೀವು ಏನು ಬೇಕಾದರೂ ಕೇಳ್ಕೊಳ್ಬೋದು. ಕೇಳ್ಕೊಳ್ಳೋದಕ್ಕೆ ಬಹಳಷ್ಟು ಕೇಳುವಾಗ ಬಹಳಷ್ಟು ಕನ್ಫ್ಯೂಷನ್ಗೊಳಗಾಗ್ತಿದ್ದೀರಿ ಅಂತ ಹೇಳಿದ್ರೆ ಬರೆದು ಆ ಒಂದು ಪೇಪರ್ನಲ್ಲೂ ಕೂಡ ಇಡಬಹುದು. ಓಕೆ, ಯಾವ ಪೆನ್ನಲ್ಲಿ ಬರಿಬೇಕು ಅಂದರೆ ದಯವಿಟ್ಟು ಗ್ರೀನ್ ಇಂಕಲ್ಲೇ ಬರೀರಿ. ಕುಬೇರನಿಗೆ ಹಸಿರು ಬಹಳ ಶ್ರೇಷ್ಠ. ಸೊ ಹಾಗಾಗಿ ಅದ ನಂತರದಲ್ಲಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈಶ್ವರನ ಪ್ರಾರ್ಥನೆ ಮಾಡಿಕೊಂಡು ಕುಬೇರನಿಗೆ ಏನಿದೆ ಇಷ್ಟೆಲ್ಲ ದೊರಕಿರೋದು ಈಶ್ವರನಿಂದ. ಓಕೆ, ಆ ಈಶ್ವರನ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಕುಬೇರನಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಕುಬೇರ, ನಾನು ಈ ರೀತಿ ವ್ರತಗಳನ್ನು ಮಾಡ್ತಾ ಇದ್ದೀನಿ, 48 ದಿನ ಮಂಡಲ ಹಾಕ್ಕೊಳ್ಳಿ. ಹೆಣ್ಣುಮಕ್ಕಳಿಗೆ ಪೀರಿಯಡ್ಸ್ ಇತ್ತು, ಗಂಡು ಮಕ್ಕಳು ಮಾಡಿದ್ರೆ ಅಂತೂ ಇನ್ನೂ ಶ್ರೇಷ್ಠ, ಭಾಳಷ್ಟು ಒಳ್ಳೆಯದು. ಹೆಣ್ಮಕ್ಳು ಮಾಡಿದ್ರು ಶ್ರೇಷ್ಠ, ಭಾಳನೇ ಶ್ರೇಷ್ಠ. ಆ್ಯಕ್ಚುಲಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ, ಕಂಟಿನ್ಯೂಟಿ ಸಿಕ್ಕೋದಿಲ್ಲ ಅಂತಷ್ಟೇ, 5 ದಿನಗಳು.
ಈಗ ನೀವು ಹೇಳ್ತೀರಿ 30 ದಿನ ಮಾಡಿದೆ, ನಾನು 31ನೇ ದಿನಕ್ಕೆ ನಾನು ಪೀರಿಯಡ್ಸ್ ಆಗೋಗ್ಬಿಟ್ಟೆ, ನಾನೇನು ಮಾಡಬೇಕು ಅಂತ ಕೇಳ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, 31 ಏನಿದೆಯಲ್ಲ ಆ ದಿನಗಳು, ಅಲ್ಲಿಂದ 5 ದಿನಗಳ ಕಾಲ ನೀವು ಆ ದಿನಗಳು ಮಾಡೋ ಹಾಗಿಲ್ಲ, ಆ ಲೆಕ್ಕನ ಬಿಡಬೇಕಾಗತ್ತೆ. 5 ದಿನ ಕಳೆದ ನಂತರ ನೀವೇನು ಶುರು ಮಾಡ್ತೀರಲ್ಲ ಅದು 31ರಿಂದ ಶುರು ಆಗುತ್ತೆ, 31, 32 ಅಂತೇಳಿ. ಈ ಪೂಜೆ ಹಣ ಇದ್ದಂಥವ್ರೇ ಮಾಡಬೇಕಾ? ಎಂಥ ಬಡವರಾದರೂ ಆಗಿರಲಿ, ಅವ್ರು ಎಂಥ ದಟ್ಟ ದಾರಿದ್ರ್ಯದಲ್ಲಾದ್ರೂ ಇರಿ, ನೀವು ಈ ಪೂಜೆನ ಮಾಡ್ತಾ ಬನ್ನಿ. ಈ ಪೂಜೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನೀವೇನಾದರೂ ಸಂಜೆ ಪ್ರಾರಂಭ ಮಾಡಿದರೆ ಪುನಃ ಮತ್ತೆ ಸಂಜೆನೇ ದೀಪ ಹಚ್ಚಬೇಕಾಗತ್ತೆ. ಕುಬೇರ ದೀಪಗಳನ್ನು ನಾನು ಕೊಟ್ಟಿದ್ದೀನಿ ಬಹಳಷ್ಟು ಜನಕ್ಕೆ, ಆದರೂ ಕೂಡ ನಿಮಗೆ ಕುಬೇರ ದೀಪ ಸಿಗುತ್ತೆ. ಈ ಕುಬೇರ ದೀಪದಲ್ಲೇ ದೀಪ ಹಚ್ಚಬೇಕು. ದಯವಿಟ್ಟು ಈ ಕುಬೇರ ದೀಪಗಳನ್ನು ಹೊಸ್ಲ ಹತ್ರ ಇಡೋದು ಆ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ಕುಬೇರನ ಹೊರಗಡೆ ಕೂರಿಸ್ತೀರಾ ನೀವು. ಸೊ ಹಾಗಾಗಿ ಕುಬೇರ ದೀಪಗಳನ್ನು ಹೊಸ್ಲ ಹತ್ರ ಯಾವುದೇ ಕಾರಣಕ್ಕೂ ಇಡ್ಕೂಡ್ದು, ಒಳಗಡೆ ಕುಬೇರನ ಮುಂದೆನೇ ಇಡಬೇಕಾಗತ್ತೆ. ಹಾಗೆ ನೀವು ಕುಬೇರನ ದೀಪಕ್ಕೆ ನೀವು ಪ್ರತಿದಿನ ತುಪ್ಪದ ದೀಪ ಹಚ್ಚೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಕೊಬ್ಬರೆಣ್ಣೆ ದೀಪ ಹಚ್ಬೋದು. ತುಪ್ಪ ಬಿಟ್ಟರೆ ಕೊಬ್ಬರೆಣ್ಣೆ, ಈ ಎರಡೇ ಆಪ್ಷನ್ ಇದಕ್ಕಿರೋದು. ಓಕೆ, ಇದನ್ನು ಪ್ರಾರ್ಥನೆ ಮಾಡಿಕೊಂಡು 48 ದಿನಗಳ ಕಾಲ ನೀವು ಶುರು ಮಾಡ್ಕೊಳ್ಬೇಕಾಗತ್ತೆ, ಮಂಡಲ ಹಾಕ್ಕೊಳ್ಬೇಕಾಗತ್ತೆ. ಈ ದಿನದಲ್ಲಿ ನಾವು ನಾನ್ ವೆಜ್ ತಿನ್ನಬಾರ್ದ, ನಮ್ಮ ಮನೆಯಲ್ಲಿ ಹಸ್ಬೆಂಡ್ ನಾನ್ ವೆಜ್ ಬಿಡೋದಿಲ್ಲ, ನಾನು ನಾನ್ ವೆಜ್ ತಿಂದೆ ಇರೋದಕ್ಕಾಗೋದಿಲ್ಲ ಅಂಥವರು ಬೆಳಗಿನ ಜಾವನೇ ಬೇಗ ಪೂಜೆ ಮಾಡಿ, ಒಂದು ಪರ್ದೆ ಇದ್ದರೆ ನಿಮ್ಮ ದೇವ್ರ ಮನೆಗೆ ಪರ್ದೆ ಹಾಕಿ ಬಾಗಿಲು ಹಾಕ್ಕೊಳ್ಳಿ. ಇದು ಯಾವ ಡೈರೆಕ್ಷನಲ್ಲಿ ಇಡಬೇಕು ಅನ್ನೋ ಪ್ರಶ್ನೆಗಳನ್ನು ಕೂಡ ಕಮೆಂಟಲ್ಲಿ ಹಾಕ್ತೀರಿ. ದಯವಿಟ್ಟು ಉತ್ತರಾಭಿಮುಖವಾಗಿಯೇ ಕುಬೇರ ಕೂತ್ಕೊಳ್ಬೇಕಾಗತ್ತೆ, ಉತ್ತರಕ್ಕೆ ಮುಖ ಮಾಡೇ ಕೂರಿಸ್ಬೇಕಾಗತ್ತೆ ಕುಬೇರನಿಗೆ. ಓಕೆ, ಉತ್ತರ ಬಾಗಿಲು ಅಂತ ಹೇಳ್ತೀವಲ್ಲ, ಅದೇ ರೀತಿ ಉತ್ತರ ದಿಕ್ಕಲ್ಲಿ ಕುಬೇರನ ಕೂರಿಸ್ಬೇಕಾಗತ್ತೆ. ನಂತರದಲ್ಲಿ ಈ ರೀತಿ 108 ಏನಿದೆಯಲ್ಲ 108 ಕಾಯಿನ್, 5 ರೂಪಾಯಿ ನಾಣ್ಯ. ಓಕೆ, 2 ರೂಪಾಯಿ ಇಡ್ಬೋದಾ, 3 ರೂಪಾಯಿ ಇಡ್ಬೋದಾ? ಇಲ್ಲ, 5 ರೂಪಾಯಿ 108 ಕಾಯಿನ್ಗಳು ಏನಿದೆಯಲ್ವಾ, 108 ಕಾಯಿನ್ಗಳನ್ನು ನೀವೇನು ಮಾಡ್ತೀರಿ, ಒಂದು ಬಟ್ಲಿಂದ ಇನ್ನೊಂದು ಬಟ್ಲಿಗೆ ಓಂ ಶ್ರೀ ಕುಬೇರಾಯ ನಮಃ, ಓಂ ಶ್ರೀ ಕುಬೇರಾಯ ನಮಃ, ಓಂ ಶ್ರೀ ಕುಬೇರಾಯ ನಮಃ ಅಂತನಾದರೂ ಹಾಕ್ಬೋದು. ಅಥವಾ ಮಂತ್ರ ಬರೋರಿಗೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಯಿದಾಪಯ ಸ್ವಾಹ ಅಂತ ಹೇಳಿ ಹಣದ ಶಬ್ದ ಮಾಡಬೇಕಾಗತ್ತೆ. ಹಣದ ಶಬ್ದ ಮಾಡ್ತಾನೆ ನೀವು ಇಡಬೇಕಾಗತ್ತೆ. ಏಕೆಂದರೆ ಹಣದ ಶಬ್ದ ನೀವು ಎಷ್ಟು ಮಾಡ್ತೀರಿ ಮನೆಯ ಸುತ್ತಮುತ್ತಲಲ್ಲಿ ಹಣದ ಹೊಳೆ ಹರಿಯುತ್ತೆ. ಬೇರೆ ಬೇರೆ ಮೂಲಗಳಿಂದ ಆ ಬ್ಲಾಕೇಜಸ್ ಓಪನ್ ಆಗುತ್ತೆ. ಹಣದ ಶಬ್ದ ಮಾಡಿದಷ್ಟು ಕೂಡ ಕುಬೇರನಿಗೆ ಬಹಳಷ್ಟು ಪ್ರೀತಿ, ಬಹಳಷ್ಟು ಕುಬೇರ ಆಗಿರಬಹುದು, ಲಕ್ಷ್ಮಿ ಆಗಿರಬಹುದು, ಬಹಳಷ್ಟು ಸಂಪ್ರೀತರಾಗ್ತಾರೆ ಅಂತ ಹೇಳ್ಬಹುದು. ಸೊ ಇದನ್ನು ಈ ರೀತಿ 108 ಬಾರಿ ಮಾಡಿ ಕಡೆಯಲ್ಲಿ ಒಂದು ಕಡೆ ಇದನ್ನು ಎತ್ತಿಡಬೇಕಾಗತ್ತೆ. ಮತ್ತು ಇದನ್ನು ನಾಳೆ ಸಂಜೆನೇ ಅಥವಾ ನೀವು ಬೆಳಗಿನ ಜಾವ ಶುರು ಮಾಡಿದರೆ ಬೆಳಗಿನ ಜಾವನೇ ಮತ್ತೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕುಬೇರನಿಗೆ ಏನು ನೈವೇದ್ಯ ಇಡಬೇಕು, ನಿಮ್ಗೆ ಏನು ಇಷ್ಟ ಬರುತ್ತೋ ಇಡಿ. ಇದನ್ನೇ ಮಾಡಬೇಕಾ, ಅದನ್ನೇ ಮಾಡಬೇಕಾ, ಏನಾದರೂ ಆಯಿತು, ಬೆಲ್ಲದ್ದಾದರೂ ಆಯಿತು, ಪಾಯಸನಾದರೂ ಆಯಿತು, ಕೀರಾದರೂ ಆಯಿತು. ನಮ್ಮ ಹತ್ರ ಡೈಲಿ ಮಾಡೋಕ್ಕೆ ಏನೂ ಇಲ್ಲಪ್ಪ, ಒಂದೇ ಒಂದು ಗೋಡಂಬಿ ಇಟ್ರೂ ಆಯಿತು, ಅವನು ಸಂಪ್ರೀತನ ಆಗ್ತಾನೆ. ಓಕೆ, ಈ ಎಲ್ಲ ಮುಗಿಯುತ್ತೆ, ಈ 48 ದಿನದ ಪೂಜೆ ಮುಗಿಯುತ್ತೆ. ಇದನ್ನೇನು ಮಾಡಬೇಕು ನಂತರದಲ್ಲಿ ಅಂತ ಹೇಳಿದ್ರೆ, ಇಲ್ಲೇನು ಕಾಯಿನ್ ಇತ್ತು, ಈ ಕಾಯಿನು ಮತ್ತು ಈ ಕಾಯಿನ್ ಏನಿತ್ತು, ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಇಡಬೇಕು. ಮತ್ತೆ ನಿಮ್ಗೆ ಏನಾದರೂ ಕಷ್ಟ ಶುರು ಆಗ್ತಿದೆಯಾ, ನಿಮ್ಗೆ ಆ್ಯಕ್ಚುಲಾಗಿ ಇದನ್ನು ಮಾಡ್ತಿದ್ದ ಹಾಗೆಯೇ ಮಿರಾಕಲ್ಸ್ ಶುರು ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಹಲವಾರು ರೂಪದಲ್ಲಿ ಹಣಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ. ಬಹಳಷ್ಟು ನನ್ನ ಲೈಫಲ್ಲಿ ನಾನಂತಾನೆ ಇಲ್ಲ, ಈ ಕುಬೇರ ಪೂಜೆ ಮಾಡಿದವ್ರಿಗೆ ಬಹಳಷ್ಟು ಲಕ್ ಕ್ರಿಯೇಟ್ ಆಗಿದೆ. 48 ದಿನದಲ್ಲಿ ಅದು ಯಾವುದೇ ಕೆಲಸ, ಅದು ಏನೇ ಇರಲಿ, ಅದು ಎಂಥ ಲೋನ್ ಇರಲಿ, ಅದು ಎಂಥ ಬ್ಲಾಕೇಜಸ್ ಇರಲಿ, ನಿಮಗೆ ಕೇಳಿದ್ದನ್ನೆಲ್ಲ ಹೆಚ್ಚೆಚ್ಚಾಗಿ ಕೊಡುವಂತಹ ಒಂದು ವ್ರತ ಅಂತಲೇ ಹೇಳ್ಬೋದು. ಈ ಕುಬೇರ ವ್ರತ ಮಾಡೋದ್ರಿಂದ ಧನ ಕನಕಗಳು, ಧಾನ್ಯಗಳು ಮನೆಯಲ್ಲಿ ಯಾವುದೇ ರೀತಿ ಕಮ್ಮಿ ಆಗೋದಿಲ್ಲ. ಓಕೆ, ಇದನ್ನೆಲ್ಲ ಮಾಡ್ಕೊಂಡು ಬಂದ್ರಿ. ಹಾಗೆ ಇದನ್ನೆಲ್ಲ ನೀವೇನು ಮಾಡ್ತೀರಿ, ಹಾಗೆ ಇನ್ನೂ ಒಂದು ನಾನು ಹೇಳಬೇಕಾಗತ್ತೆ. ಮತ್ತೆ ಕಮೆಂಟ್ ಹಾಕ್ತೀರಿ, ನಾನು ಅದಕ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ. ನಾನು ಇದನ್ನು ಏನು ಮಾಡಬೇಕು, ನಂತರದಲ್ಲಿ
ನಾನು ಎಲ್ಲ ಈ ವಸ್ತು ಎಲ್ಲ ಏನು ಮಾಡಬೇಕು, ಈ ಕುಬೇರನ್ನು ಕೂಡ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲೇ ಇಡಬೇಕಾಗತ್ತೆ. ಪುನಃ ಮತ್ತೇನಾದರೂ ಕಷ್ಟ ಬರ್ತಾ ಇದೆ ಅಂತ ಇದ್ದಾಗೆ ಮತ್ತೆ ನಿಮಗೆ ಹುಣ್ಣಿಮೆ ಗುರುವಾರ ಯಾವತ್ತಿರುತ್ತಲ್ವ, ಗುರುವಾರ ಹುಣ್ಣಿಮೆ ದಿನ ಯಾವತ್ತು ಬರುತ್ತಲ್ವ ಅವತ್ತಿಂದನೂ ಕೂಡ ನೀವು 48 ದಿನ ಮಂಡಲ ಮಾಡ್ಕೊಳ್ಬೋದು. ಹಾಗೆ ಒಳ್ಳೆಯ ಶ್ರೇಷ್ಠ ದಿನಗಳು ಗುರುವಾರ ಯಾವುದು ದಿನ ಬರುತ್ತಲ್ವ ಆ ದಿನಗಳಲ್ಲೂ ಕೂಡ ಕುಬೇರನ ವ್ರತ ಮಾಡ್ಕೊಳ್ಬೋದು ನೀವು. ಓಕೆ, ನಂತರದಲ್ಲಿ ಇದನ್ನು ಕಟ್ಟಿಡಬೇಕಾಗತ್ತೆ. ಹಾಗೆ ಇದನ್ನು ಶುಕ್ರವಾರ ಬಂತು, ಮಂಗಳವಾರ ಬಂತು, ಗುರುವಾರ ಬಂದುಬಿಡ್ತು, ನಾನೆಲ್ಲನೂ ಕ್ಲೀನ್ ಮಾಡ್ತೀನಿ, ನೋ ವೇ. ಒಂದು ಸಲ ನೀವೇನಾದರೂ ಇದನ್ನು ಒಂದು ಕಡೆ ಕುಬೇರನ ಕೂರಿಸಿ ಸ್ಥಾಪನೆ ಮಾಡಿದ್ರೆ ಅಂತ ಹೇಳಿದ್ರೆ 48 ದಿನಗಳ ಕಾಲದಲ್ಲಿ ಇಲ್ಲೇನು ಕದಲೋ ಹಾಗಿಲ್ಲ, ಇಲ್ಲಿ ಯಾವ ವಸ್ತುನೂ ಕದಲೋ ಆಗಿಲ್ಲ. ದೀಪ ಒಂದು ತೊಳಿಬೋದು, ಅಷ್ಟು ಬಿಟ್ಟರೆ ಇಲ್ಲಿ ಯಾವ ವಸ್ತುಗಳನ್ನು ಕದಲೋ ಹಾಗಿಲ್ಲ. ಆದರೆ ಈ ನೀರು ಏನಿದೆಯಲ್ಲ, ನೀವು ಕುಲದೇವರ ನೀರೇನಿದೆಯಲ್ಲ, ಪ್ರತಿದಿನ ನೀವು ಪೂಜೆ ಮಾಡುವಾಗ ಈ ನೀರನ್ನು ಮನೆಯ ಸಂಪೂರ್ಣ ಎಲ್ಲ ಭಾಗದಲ್ಲೂ ಪ್ರೋಕ್ಷಣೆ ಮಾಡಿ, ಅದಕ್ಕೆ ನಾನು ದೊಡ್ಡ ಬಿಂದಿಗೆ ಇಡಬೇಡಿ, ಚಿಕ್ಕದೊಂದು ಬಿಂದಿಗೆ ಇಡಿ ಅಂತ ಹೇಳಿದ್ದು. ಇದನ್ನು ತೊಗೊಂಡು ಹೋಗಿ ಮತ್ತೆ ಅದನ್ನು ತುಳಸಿಗೆ ಹಾಕಬೇಕಾಗತ್ತೆ. ಮತ್ತೆ ಪುನಃ ಇದನ್ನು ನೀರು ತುಂಬಿಸಿ, ನಿಮಗೆ ಗೊತ್ತಿದ್ರೆ ಒಂದು ಒಳ್ಳೆಯ ಮಂತ್ರನ ಹೇಳಿ, ಗಂಗೆ ಚಯಮನೆ ಚೇವ ಅಂತ ಹೇಳಿ ಮತ್ತೆ ಅದಕ್ಕೆ ನೀರು ತುಂಬಿಸಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಹೂ ಇಡೋದು. ಅದು ಬಿಟ್ಟರೆ ಈ ಜಾಗದಿಂದ ಎಲ್ಲೂ ಕುಬೇರನ ಅಲ್ಲಾಡಿಸೋ ಹಾಗಿಲ್ಲ. ಎಲ್ಲಿಟ್ಟಿರ್ತೀರಿ ಅಲ್ಲೇ ಇರಬೇಕು, ಕದಲೋ ಹಾಗಿಲ್ಲ. ಇವನು ಹೂ ಮುಡಿಸುವಾಗ ನೀವು ಹೂ ತೆಗಿರಿ, ಹೂ ಹಾಕ್ರಿ, ದರ್ಬೆ ತೆಗಿರಿ, ದರ್ಬೆ ಇಡಿ. ನಿಮ್ಗೆ ಎಲ್ರಿಗೂ ಸಿಗುತ್ತೆ ದರ್ಬೆ ಅನ್ನೋದಾದರೆ ಇಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು. ಹಾಗೆ ನಾನು ಯೂಟ್ಯೂಬ್ನಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮಿಂದ ಆಗಿರಬಹುದು, ಒಂದಷ್ಟು ಸಪೋರ್ಟಿವ್ ಆಗಿ ನನಗೆ ನಿಂತಿದ್ದೀರಿ ನೀವು. 100K ಫಾಲೋವರ್ಸ್ ಆಗಿದೆ, 50K ಫಾಲೋವರ್ಸ್ ಆಗಿದೆ. ನನಗೆ ಈ ಥರ ಪೂಜೆಗಳೇ ನನಗೆ ಕೈ ಹಿಡಿದು ಇಲ್ಲಿವರೆಗೂ ತಂದಿದೆ. ಹಾಗೆ ಅದರ ತಕ್ಕ ಹಾಗೆ ನೀವು ಕೂಡ ನನಗೆ ಬಹಳಷ್ಟು ಪ್ರೊಟೆಕ್ಟಾಗಿ ನನ್ನ ಜೊತೆಗೆ ನಿಂತು ಇಲ್ಲಿವರೆಗೂ 50,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ 105,000 ಫಾಲೋವರ್ಸ್ ಆಗಿದ್ದಾರೆ. ನಾನು ನಿಮ್ಮ ನಂಬಿಕೆಗಾಗಿರ್ಬಹುದು, ಹಾಗೆ ಟ್ಯಾರೋ ಕಾರ್ಡ್ಸ್ಗಳಾಗಿರ್ಬೋದು, ಸತ್ಯಕ್ಕೆ ಹತ್ತಿರವಾದಂಥ ರೀಡಿಂಗ್ ಮಾತ್ರ ನಾನು ಮಾಡೋದು. ನಿಮಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಹಳಷ್ಟು ಜನ ಕಂಗ್ರ್ಯಾಚುಲೇಷನ್ಸ್ನ ಹಾಕಿದಿರಿ. ಎಲ್ಲರಿಗೂ ನನಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. 48 ದಿನದ ಈ ವ್ರತ ಏನಿದೆಯಲ್ಲ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.